ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಬೋಧೆ. ನೆರೆಬಂದ ನದಿಯನ್ನು ದಾಟಿದ್ದು. ಶಿಷ್ಯರು ಅನೇಕರು ದೊರೆಯಬಹುದು, ಅನುಯಾಯಿಗಳ ಸಂಖ್ಯೆ ಮಾತ್ರ ಸೀಮಿತ. ಅನೇಕ ಶಿಷ್ಯರು ನನ್ನ ಗುರುಗಳ ಬಳಿ ಬಂದು ದಯವಿಟ್ಟು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಎಂದು ಬೇಡಿದರು. ಅವರೆಲ್ಲರೂ ಗುರುಗಳ ಸೇವೆ ಮಾಡುವುದರ ಮೂಲಕ, ಸ್ತೋತ್ರದ ಮೂಲಕ, ಮುತುವರ್ಜಿಯಿಂದ ಕಲಿಯುವುದರ ಮೂಲಕ ಹಾಗೂ ಸಾಧನೆಯ ಮಾರ್ಗಾನುಸರಣೆಯ ಮೂಲಕ ತಮ್ಮ ವಿಧೇಯತೆಯನ್ನು ವ್ಯಕ್ತಪಡಿಸಿದರು. ಯಾವುದಕ್ಕೂ ಗುರುಗಳು ಸ್ಪಂದಿಸಲಿಲ್ಲ. 20 ಮಂದಿ ವಿದ್ಯಾರ್ಥಿಗಳನ್ನು ಒಂದು ದಿನ ಕರೆದರು. ಹೋಗೋಣ ಎಂದು ಹೊರಟರು. ಎಲ್ಲರೂ ಅವರನ್ನು ಅನುಸರಿಸಿದರು. ದಕ್ಷಿಣ ಭಾರತದ ತುಂಗಭದ್ರಾ ನದಿಯ ದಂಡೆಗೆ ಬಂದಿದ್ದರು. ವಿಸ್ತಾರವಾದ ಹರಿವಿನ ತುಂಗಭದ್ರೆ ಭೋರ್ಗರೆದು ಹರಿಯುತ್ತಿದೆ. ಅಪಾಯಕಾರಿ ಪ್ರವಾಹ. ಈ ನದಿಯನ್ನು ದಾಟಬಲ್ಲವನು ನನ್ನ ಶಿಷ್ಯ ಎಂದು ಗುರುಗಳು ಹೇಳಿದರು. ಸ್ವಾಮೀಜಿ, ನಾನು ದಾಟಬಲ್ಲೆ, ಆದರೆ ಮಾಡಿ ಮುಗಿಸಬೇಕಾದ ಕೆಲಸಗಳಿರುವುದರಿಂದಾಗಿ ನಾನು ಹಿಂದಿರುಗಿ ಹೋಗಬೇಕು. ಒಬ್ಬ ಹೇಳಿದ, ನನಗೆ ಈಜು ಬರೋಲ್ಲವಲ್ಲ. ಇನ್ನೊಬ್ಬನ ಮಾತು. ನಾನು ಏನೂ ಹೇಳಲಿಲ್ಲ. ಅವರ ಮಾತು ಮುಗಿದ ಕೂಡಲೇ ನದಿಯೊಳಗೆ ಧುಮುಕಿದೆ. ನಾನು ನದಿಯನ್ನು ದಾಟುವಾಗ ಗುರುಗಳು ಮಾತನಾಡದೆ ಕುಳಿತಿದ್ದರು. ಬಹಳ ಅಗಲವಾದ ನದಿ. ಅಲ್ಲಿ ಅನೇಕ ಮೊಸಳೆಗಳಿದ್ದವು. ಪ್ರವಾಹದ ಸೆಳೆತದಲ್ಲಿ ಭಾರೀ ದಿಮ್ಮಿಗಳು ತೇಲಿ ಬರುತ್ತಿದ್ದವು. ಇದ್ಯಾವುದರ ಭಯವೂ ನನಗಿರಲಿಲ್ಲ. ನನ್ನ ಮುಂದಿದ್ದ ಸವಾಲನ್ನು ಎದುರಿಸಿ ಗೆಲ್ಲುವತ್ತಲೇ ಮನಸ್ಸು ಕೇಂದ್ರೀಕೃತವಾಗಿತ್ತು. ಸವಾಲಿಗೆ ಈಡಾಗುವುದನ್ನು ನಾನು ಬಯಸುತ್ತಿದ್ದೆ ಹಾಗೂ ಸದಾ ಸಂತೋಷದಿಂದ ಸವಾಲುಗಳನ್ನು ಸ್ವೀಕರಿಸುತ್ತಿದ್ದೆ. ಸ್ವಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಲು ನನ್ನ ಪಾಲಿಗೆ ಅದೊಂದು ಸ್ಫೂರ್ತಿಯ ಸೆಲೆಯಾಗಿತ್ತು. ನಾನು ದಣಿದಾಗಲೆಲ್ಲ ನೀರಿನ ಮೇಲೆ ತೇಲಾಡುತ್ತಿದ್ದೆ. ಹೀಗಾಗಿ ನದಿಯನ್ನು ದಾಟುವುದರಲ್ಲಿ ಸಫಲನಾದೆ. ನೋಡಿದಿರಾ, ನಾನು ಇವರ ಶಿಷ್ಯ ಎಂದು ಅವನೇನೂ ಹೇಳಲಿಲ್ಲ. ಕೂಡಲೇ ನದಿಗೆ ಹಾರಿದ ಎಂದು ಉಳಿದವರಿಗೆಲ್ಲ ಗುರೂಜಿ ಹೇಳಿದರು. ನಾನು ಅವರ ತೀರಾ ಹತ್ತಿರದವನಾಗಿದ್ದ ಪ್ರಯುಕ್ತ ಅವರ ಸಾಮರ್ಥ್ಯ ನನಗೆ ಗೊತ್ತಿತ್ತು. ಶಿಷ್ಯರು ನದಿಯನ್ನು ದಾಟಬೇಕೆಂದು ಅವರ ಅಪೇಕ್ಷೆ. ನಾನಿದ್ದೇನೆ, ದಾಟಬಲ್ಲೆ. ಅವರಿರೋದರಿಂದ ಅದು ದುಸ್ಸಾಧ್ಯವಲ್ಲ. ನಾನೇಕೆ ಮಾಡಲಾರೆ? ಹೀಗೆ ಹರಿದಿದ್ದು ನನ್ನ ಆಲೋಚನಾ ಸರಣಿ. ನನ್ನ ನಂಬಿಕೆ ಹಾಗೂ ನಿರ್ಧಾರಗಳು ಅಚಲವಾಗಿದ್ದವು. ಆತ್ಮ ಸಾಕ್ಷಾತ್ಕಾರದ ಏಣಿಯಲ್ಲಿ ಅತ್ಯುಪಯುಕ್ತವಾದ 2 ಮೆಟ್ಟಿಲುಗಳೆಂದರೆ ನಂಬಿಕೆ ಹಾಗೂ ದೃಢ ನಿರ್ಧಾರ. ಈ 2ರ ಹೊರತಾದ ಆತ್ಮಜ್ಞಾನವು ಕೇವಲ ಬರೆದೋದುವುದಕ್ಕಷ್ಟೇ ಹೊರತು ಸಾಕ್ಷಾತ್ಕಾರಕ್ಕೆ ಅಲ್ಲವೇ ಅಲ್ಲ. ನಂಬಿಕೆಯಿಲ್ಲದೆ ಒಂದಷ್ಟು ಪ್ರಮಾಣದ ಭೌತಿಕ ತಿಳುವಳಿಕೆಯನ್ನು ಪಡೆಯಬಹುದು. ಆದರೆ ನಂಬಿಕೆಯಿಂದ ಮಾತ್ರವೇ ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮತತ್ವದ ನೆಲೆಯನ್ನು ನಾವು ಕಾಣಲು ಸಾಧ್ಯ. ಎಲ್ಲ ಆಶಾಭಂಗ ಹಾಗೂ ಅಡೆತಡೆಗಳ ನಡುವೆಯೂ ನಮ್ಮನ್ನು ಕಾಣಬಲ್ಲ ಸಾಮರ್ಥ್ಯ ದೃಢ ನಿರ್ಧಾರಕ್ಕಿದೆ. ಆಂತರಿಕ ಹಾಗೂ ಬಾಹ್ಯ ಸಿದ್ಧಿಯ ಮೂಲ ಸ್ತೋತ್ರವಾದ ಇಚ್ಛಾಶಕ್ತಿಯ ನಿರ್ಮಾಣಕ್ಕೆ ಇದು ಸಹಕಾರಿ. ಸಂಕಲ್ಪ ಶಕ್ತಿಯ ನೆರವಿದ್ದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಧರ್ಮ ಗ್ರಂಥಗಳು ಸಾರಿವೆ. ವಿಶ್ವದ ಎಲ್ಲ ಮಹಾನ್ ವ್ಯಕ್ತಿಗಳ ಮಹತ್ ಸಾಧನೆಗಳ ಹಿನ್ನೆಲೆಯಲ್ಲಿರುವುದು ಈ ಶಕ್ತಿಯೇ. ಇಂಥ ಶಕ್ತಿ ಸಂಪನ್ನ ಮಹಾತ್ಮನೊಬ್ಬ ಹೇಳುತ್ತಾನೆ, ನಾನಿದನ್ನು ಸಾಧಿಸುತ್ತೇನೆ, ಸಾಧಿಸಲೇಬೇಕು. ನನ್ನ ಉದ್ದೇಶ ಅಚಲ. ಈ ನಿರ್ಧಾರ ಶಕ್ತಿಗೆ ಭಾವುಕ ಉಂಟಾಗದಿದ್ದಾಗ ಪ್ರತಿಯೊಬ್ಬನೂ ನಿಶ್ಚಿತವಾಗಿ ಉದ್ದೇಶಿತ ಗುರಿಯನ್ನು ತಲುಪಿಯೇ ತೀರುತ್ತಾನೆ. ಬೋಲೋ ಸಬ್ ಸಂತ್ ಕಿ ಜೈ.